ಬೆಳ್ತಂಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಯವರ ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸದ ಕುರಿತು ನಾಡ್ದು 16ನೇ ತಾರೀಕಿಗೆ ಮಂಗಳೂರಿನ ಜಿಲ್ಲಾಧಿಕಾರಿಯವರ ಕಚೇರಿ ಉದ್ಘಾಟನಾ ಸಮಾರಂಭದ ಬಗ್ಗೆ ನಾವೊಂದು ಪತ್ರಿಕಾಗೋಷ್ಠಿಯನ್ನು ಕರೆಯಬೇಕೆಂಬ ಉದ್ದೇಶದಿಂದ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೆ ನಮ್ಮ ನಾಯಕರಾದಂಥ ಶ್ರೀಯುತ ಐವಾನ್ ಡಿಸೋಜರ್ ಅವರು ಆಗಮಿಸಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯವರು ಶ್ರೀಯುತ ರಕ್ಷೇಶ್ವರಂ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಪಕ್ಷದ ನಾಯಕರಿಗೆ, ನಾಗೇಶ್ ಗೌಡರು ಗ್ರಾಮೀಣದ ಅಧ್ಯಕ್ಷರಿದ್ದಾರೆ, ಹಾಗೆ ನಮ್ಮ ಬೆಳ್ತಂಗಡಿಯ ಉಸ್ತುವಾರಿಯವರಾದಂಥ ಸುರೇಶ್ ನಾವ್ರವರು, ಉಷಾಂತ್ ಚಂದ್ರವರು, ಹಾಗೆ ಪ್ರವೀಣ್ ಫೆರ್ನಾಂಡಿಸ್ ಅವರು, ಶೇಖರ್ ಕುಕ್ಕೇಡಿ ಅವರು, ಸಾಹುಲ್ ಹಮೀದ್ರವರು, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಪದ್ಮನಾಭ ಸಾಲ್ಯಾನ್ರವರು, ಜಯಪ್ರಮ್ರವರು ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಆಗಮಿಸಿದಂಥ ಪತ್ರಿಕಾ ಮಾಧ್ಯಮದವರು ಹಾಗೂ ದೃಶ್ಯ ಮಾಧ್ಯಮದವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಇನ್ನು ನಮ್ಮ ಶಾಸಕರಾದಂಥ ಐವಾನ್ ಡಿಸೋಜರ್ ಅವರು ಸುದ್ದಿಗೋಷ್ಠಿಯನ್ನು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾಗಿರುವಂಥ ಉದ್ದೇಶ ದಿನಾಂಕ 16ರಂದು ಅಂದರೆ ಬರುವ ಶುಕ್ರವಾರ ದಿವಸ ಜಿಲ್ಲೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಜೊತೆಗೆ ಕಂದಾಯ ಸಚಿವರು, ಸಣ್ಣ ನೀರಾವರಿ ಸಚಿವರು, ಉಸ್ತುವಾರಿ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾಯರು ಹಾಗೆ ಇನ್ನಿತರ ಮಂತ್ರಿಗಳು ಆಗಮಿಸಲಿಕ್ಕಿದ್ದಾರೆ. ಮತ್ತು ಆಗಮಿಸುವಂಥ ಪ್ರಮುಖ ಉದ್ದೇಶ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಇದು ಅದರ ಉದ್ಘಾಟನೆ ಮಾಡುವಂಥದ್ದು ಮತ್ತು ಜಿಲ್ಲೆಯ ಎಲ್ಲ ವಿವಿಧ ಇಲಾಖೆಗಳು ಕೂಡ, ಅದರಲ್ಲಿ ಸುಮಾರು 21 ಇಲಾಖೆಗಳಿಗೆ ಆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಹಾಗಾಗಿ ಸಂಪೂರ್ಣ ಜಿಲ್ಲೆಯ ಒಂದು ಕೇಂದ್ರವಾಗಿ ಪಡೀಲ್ನಲ್ಲಿ ಹೊಸ ಕಟ್ಟಡದಲ್ಲಿ ಅದೊಂದು ಮೂಡಿ ಬರುವಂಥ ಸಂದರ್ಭದಲ್ಲಿ ಅದರ ಉದ್ಘಾಟನೆಯನ್ನು ಮಾಡಲು ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. ಆಗಮಿಸುವಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಏನು ಹೇಳಿದ್ದೇವೆ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬೋಡಿ ಮುಕ್ತ ರಾಜ್ಯವನ್ನಾಗಿ ಮಾಡಿ, ರಾಜ್ಯದಲ್ಲಿ ವಾಸಿಸ್ತಿರುವಂಥ ಪ್ರತಿಯೊಬ್ಬ ಕಂದಾಯ ಇಲಾಖೆಯಲ್ಲಿರುವಂಥ ಅರ್ಜಿ ಹಾಕಿದಂಥ ಪ್ರತಿಯೊಬ್ಬನ ಜಮೀನಿಗೂ ಹಕ್ಕುಪತ್ರವನ್ನು ಕೊಡ್ತೀವಿ, ಆರ್ಟಿಸಿಯನ್ನು ಕೊಡ್ತೀವಿ ಅಂತೇಳುವಂಥದ್ದು ನಾವು ಚುನಾವಣೆಯ ಪ್ರಣಾಳಿಕೆಯಲ್ಲಿ ನಾವು ಹೇಳಿಕೊಂಡಿದ್ದೆವು. ಆ ಪ್ರಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 10,000 ಮಂದಿಗೆ ಪೋಡಿಯನ್ನು ಮಾಡಿ, ಪ್ಲಾಟಿಂಗನ್ನು ಮಾಡಿ, ಅವರಿಗೆ ಆರ್ಟಿಸಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ನಿಮ್ಗೆ ಹೇಳಬೇಕಾಗಿದ್ದರೆ, ಬೆಳ್ತಂಗಡಿಯಲ್ಲಿ ಸುಮಾರು 2,000 ಮಂದಿಗೆ, ಬಂಟ್ವಾಳದಲ್ಲಿ ಸುಮಾರು 1,000 ಮಂದಿಗೆ, ಮೂಡಬಿದಿರೆಯಲ್ಲಿ ಸುಮಾರು 1,000 ಮಂದಿಗೆ, ಅದೇ ರೀತಿ ಮುಲ್ಕಿಯಲ್ಲಿ 500 ಮಂದಿಗೆ, ಪುತ್ತೂರಿನಲ್ಲಿ 1,750 ಮಂದಿಗೆ, ಸುಳ್ಯದಲ್ಲಿ ಸುಮಾರು 900 ಮಂದಿಗೆ, ಕಡಬದಲ್ಲಿ ಸುಮಾರು 500 ಮಂದಿಗೆ, ಈ ರೀತಿ ಅದೇ ರೀತಿ ಮಂಗಳೂರು ನಗರದಲ್ಲಿ ಕೆಲವು ಭಾಗಗಳಲ್ಲಿ ವಾಸಿಸುವಂಥವರಿಗೆ ಹಕ್ಕುಪತ್ರಗಳನ್ನು, ಅದು ಬೇರೆ ಬೇರೆ ಯೋಜನೆಗಳನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿ ಇದು ಮೂಡಿ ಬರ್ತದೆ. ಬರೇ ಉದ್ಘಾಟನಾ ಕಾರ್ಯಕ್ರಮ ಮಾತ್ರವಲ್ಲ, ಸುಮಾರು 10,000 ಮಂದಿಗೆ ವಿವಿಧ ಯೋಜನೆಗಳ ಹಕ್ಕುಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಆಗ್ತದೆ ಅಂತೇಳುವುದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಹಕ್ಕುಪತ್ರಗಳ ಜೊತೆಗೆ ಅಂಗವಿಕಲರಿಗೆ ಅವರ ವೆಹಿಕಲ್ಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಸವಲತ್ತುಗಳು, ಅಥವಾ ಅಲ್ಪಸಂಖ್ಯಾತರು ಮತ್ತು ಬೇರೆ ಬೇರೆ ನಿಗಮದ ವತಿಯಿಂದ ಟ್ಯಾಕ್ಸಿಗಳನ್ನು ಕೊಡುವಂಥದ್ದು ಇರ್ಬೋದು, ಕೃಷಿಗೆ ವೆಹಿಕಲ್ಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಸಾಲ ವಿತರಣೆ ಇರ್ಬೋದು, ಇಂಥ ಕಾರ್ಯಕ್ರಮಗಳು. ಅದೇ ರೀತಿ ಅನೇಕ ಮಂದಿಗೆ ಹಕ್ಕುಪತ್ರಗಳನ್ನು ಇರ್ಬೋದು, 94CC ಇರ್ಬೋದು, ಇದು ಎಲ್ಲವನ್ನ ಸೇರಿಸಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮಗಳ ಯೋಜನೆಗಳನ್ನು ಜಾರಿಗೆ ತರಬೇಕು ಮತ್ತು ಅವರ ಕೈಗೆ ಅವರ ಹಕ್ಕುಗಳನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಪ್ರಮುಖ ಉದ್ದೇಶ ಇದೆ. ಇವತ್ತು ಪೋಡಿ ಮುಕ್ತ ಮಾಡ್ತೇವೆ ಅಂದಾಗ
ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ನಮ್ಮ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಅದೊಂದು ವಾರ್ ಫೂಟ್ ಲೆವೆಲಲ್ಲಿ ತೆಗೆದುಕೊಂಡು ಇದು ಒಂದು ಬದ್ಧತೆಯ ನೆಲೆಯಲ್ಲಿ ತೆಗೆದುಕೊಂಡು ಒಂದು ಫ್ಲಾಟ್ನಲ್ಲಿ ಅಥವಾ 1 ಎಕರೆ ಜಾಗದಲ್ಲಿ 10 ಮಂದಿ ವಾಸವಾಗಿದ್ದರೆ 10 ಮಂದಿ ಅಣ್ಣ ತಮ್ಮಂದಿರು ಪಾಲು ಮಾಡಿಕೊಂಡ್ರೆ ಅವರಿಗೆಲ್ರಿಗೂ ಪ್ರತ್ಯೇಕವಾಗಿರ್ತಕ್ಕಂಥ ಹಕ್ಕುಪತ್ರಗಳನ್ನು ಆರ್ಟಿಸಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಇದೇ ಬೆಳ್ತಂಗಡಿ ತಾಲೂಕಿನಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಅತ್ಯಂತ ಹೆಚ್ಚು ಕೋಡಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಅದು 2,000 ಮಂದಿಗೆ. ಅದು ಈ ಜಿಲ್ಲೆ ಈ ಒಂದು ತಾಲೂಕಿನಲ್ಲಿ ಭೌಗೋಳಿಕವಾಗಿ ದೊಡ್ಡ ತಾಲೂಕು ಆದರೂ ಕೂಡ ಪ್ರತಿಯೊಬ್ಬನೂ ಕೂಡ 5 ಸೆನ್ಸೋ 10 ಸೆನ್ಸೋ ಮಾಡಿ ವಾಸ ಮಾಡಿಕೊಂಡಿದ್ರು. ಅವರಿಗೆ ಇವತ್ತು ಅವರ ಹಕ್ಕು ಸಿಗ್ತಾ ಇರಲಿಲ್ಲ. ಜಾಗ ಪರ್ಚೇಸ್ ಮಾಡಿದ್ರು. ಸರ್ವೆ ಮಾಡಲಿಕ್ಕೆ ಹೇಳಿದರೆ ಇಡೀ ಫ್ಲಾಟ್ನಲ್ಲಿ ಇರ್ತಕ್ಕಂಥ 100 ಮಂದಿಗೆ ಅರ್ಜಿ ಇದು ಏನೋ ಅವರಿಗೆ ನೋಟಿಸ್ ಮಾಡಬೇಕು, ಅವ್ರಿಗೆಲ್ಲರನ್ನ ಕರೀಬೇಕು. ಇಂಥ ಅತ್ಯಂತ ದೊಡ್ಡ ಜಟಿಲವಾಗಿರ್ತಕ್ಕಂಥ ಒಂದು ಸಮಸ್ಯೆಗೆ ಇವತ್ತು ರಾಜ್ಯ ಸರ್ಕಾರ ಪರಿಹಾರವನ್ನು ಯಾವುದೇ ಖರ್ಚಿಲ್ಲದೆ ಪರಿಹಾರವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿಕೊಟ್ಟಿದೆ. ಹಾಗಾಗಿ ನಾಡ್ದು ಬರೇ ಬರುವುದು ಮತ್ತು ಹೋಗುವುದು ಮಾತ್ರವಲ್ಲ, ಇಡೀ ರಾಜ್ಯದ ಜಿಲ್ಲೆಯ ಸುಮಾರು 7ರಿಂದ 8 ಸಾವಿರ ಮಂದಿಗೆ ಅಲ್ಲಿ ಕರೆಸಿ ಮುಖ್ಯಮಂತ್ರಿಗಳ ಕೈಯಲ್ಲಿಯೇ ಅವರಿಗೆ ಪಟ್ಟೆಯನ್ನು ಕೊಟ್ಟು ಪ್ರತಿಯೊಬ್ಬನ ಕೈಯಲ್ಲಿಯೂ ಆರ್ಟಿಸಿಯನ್ನು ಕೊಟ್ಟು ಅವರನ್ನು ಹಿಂದೆ ಕಳಿಸ್ತಕ್ಕಂಥದ್ದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿ ಕಾರ್ಯಕ್ರಮ ಆಗ್ತದೆ. ಮತ್ತು ಬರೇ ಮಾತಾಡೋದು ಮಾತ್ರವಲ್ಲ, ಕೃತಿಯಲ್ಲಿಯೂ ನಾವು ಚುನಾವಣಾ ಸಂದರ್ಭದಲ್ಲಿ ಏನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೇವೆ ಆ ಆಶ್ವಾಸನೆ ಈಡೇರಿಸುವ ದಿಕ್ಕಿನಲ್ಲಿ ಮತ್ತು 2 ವರ್ಷ ಮೇ 20ಕ್ಕೆ ಪೂರ್ಣಗೊಳ್ಳುವಂಥ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 7ರಿಂದ 8 ಸಾವಿರ ಮಂದಿಗೆ ನೇರವಾಗಿ ಅವರಿಗೆ ತನ್ನ ಕೈಗೆ ಅಧಿಕಾರವನ್ನು ಹಕ್ಕುಪತ್ರವನ್ನು ಅವರ ಹಕ್ಕುಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇದೇ 16 ತಾರೀಕಿಗೆ ಮಂಗಳೂರಿನಲ್ಲಿ ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಮಧ್ಯಾಹ್ನದ ಮೇಲೆ ಮುಖ್ಯಮಂತ್ರಿಗಳು ನಗರಕ್ಕೆ ಬರ್ತಾರೆ. ಬಂದ ಮೇಲೆ ಒಂದು ದೊಡ್ಡ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಸುಮಾರು 30 ಕ್ರೋರ್ಸ್ ವತಿಯಿಂದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕಬಡ್ಡಿ, ಶಟಲ್ ಮತ್ತು ವಾಲಿಬಾಲನ್ನು ಇಂಡೋರ್ ಆಗಿ ಮಾಡಲಿಕ್ಕೆ, ಅದು ಏರ್ ಕಂಡೀಷನ್ ಇರ್ತಕ್ಕಂಥ ದೇಶದಲ್ಲಿಯೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಇಂಡೋರ್ ಕಾಂಪ್ಲೆಕ್ಸನ್ನು ಕೂಡ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಅದರ ನಂತರ ಮೈನರ್ ಇರಿಗೇಷನ್ ಅವರದ್ದು ಕಟ್ಟಡ ಏನು ಆಡಳಿತ ಕಚೇರಿ ರೆಡಿಯಾಗಿದೆ, ಅದು ಕೂಡ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ತದನಂತರ ಉರುಸ್ ಕಾರ್ಯಕ್ರಮದಲ್ಲಿ ವಿಖ್ಯಾತವಾಗಿರ್ತ ಭಾಳ ಅತ್ಯಂತ ಫೇಮಸ್ 5 ವರ್ಷಕ್ಕೊಮ್ಮೆ ನಡೆಯುವಂಥ ಉಳ್ಳಾಳ ಉರುಸ್ ಏನಿದೆ ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದ ಯಶಸ್ವಿಗೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತರ ವತಿಯಿಂದ ಇವತ್ತು ಪಕ್ಷದ ಸಭೆಯನ್ನು ನಾನು ನಡೆಸಿ ಪಕ್ಷದ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಬೇಕು ಅಂತೇಳುವ ಕರೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ತಾಲೂಕು ಆಫೀಸಿಗೆ ಇವತ್ತು ತೆರಳಿ ತಾಲೂಕು ಆಫೀಸ್ನಲ್ಲಿ ಏನೇನು ತಯಾರಿಗಳನ್ನು ಫಲಾನುಭವಿಗಳಿಗೆ ಕರೆದುಕೊಂಡು ಬರಲಿಕ್ಕೆ ಮಾಡಿದ್ದೀರಿ ಅದರ ಬಗ್ಗೆ ಕೂಡ ನಾನು ಇವತ್ತು ತಹಸೀಲ್ದಾರು ಮತ್ತು ಡಿ ಟಿ ಅವರ ಜೊತೆ ಚರ್ಚೆ ಮಾಡಿದ್ದೇನೆ. ಮತ್ತು ಇದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ರೀತಿಯಲ್ಲಿ ನಾನು ಶಾಸಕನಾಗಿ ಜಿಲ್ಲೆಯ ಎಲ್ಲ ಭಾಗಗಳಿಗೆ ತೆರಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಫಲಾನುಭವಿಗಳಿಗೆ ಕರ್ಕೊಂಡು ಬರಬೇಕು ಮತ್ತು ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿಸಬೇಕು, ಅದೇ ರೀತಿ ಅವರನ್ನು ತಂದು ಹಿಂದಕ್ಕೆ ಮುಟ್ಟಿಸಬೇಕು ಅಂತೇಳುವ ರೀತಿಯಲ್ಲಿ ಕೂಡ ಇವತ್ತು ಚಿಂತನೆಯನ್ನು ಮಾಡಿದ್ದೇವೆ. ಮತ್ತು ಇದರ ಬಗ್ಗೆ ಸರಿಯಾದ ಮಾರ್ಗದರ್ಶನವನ್ನು ಕೂಡ ಎಲ್ಲ ಅಧಿಕಾರಿಗಳಿಗೆ ನಾನು ಒಬ್ಬ ಶಾಸಕನಾಗಿ ಕೊಟ್ಟಿದ್ದೇನೆ. ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಮೊನ್ನೆ ಮಂಗಳೂರಿನಲ್ಲಿ ಸಭೆ ಮಾಡಿ ಈ ಒಂದು ಕಾರ್ಯಕ್ರಮದ ತಯಾರಿಗಾಗಿ ನಾವು ಈಗಾಗಲೇ ವಿಚಾರಗಳನ್ನು ಮಾಡಿದ್ದೇವೆ ಮತ್ತು ಅಧಿಕಾರಿಗಳು ಸರ್ಕಾರದ ಮಟ್ಟದಲ್ಲಿ ಕೂಡ ಮಾಡಿದ್ದಾರೆ. ಎಲ್ಲ ಇಲಾಖೆಗಳು ಕೂಡ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿಯೇ ಆ ಒಂದು ಕಟ್ಟಡದಲ್ಲಿ, ನೂತನ ಕಟ್ಟಡದಲ್ಲಿ ಅವರು ತಮ್ಮ ಕಚೇರಿಗಳನ್ನು ಪ್ರಾರಂಭ ಮಾಡುವ ರೀತಿಯಲ್ಲಿ ಕೂಡ ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ಅವರಿಗೆ ಮಾಹಿತಿಗಳನ್ನು ಕೊಟ್ಟು ಅವರು ಅದನ್ನು ಅಲ್ಲಿ ಸ್ಥಳಾಂತರ ಮಾಡಬೇಕಂತ ಹೇಳುವ ರೀತಿಯಲ್ಲಿ ಕೂಡ ತಮ್ಮ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ರಾಜ್ಯದಲ್ಲಿ ಅಭಿವೃದ್ಧಿಯ ಪರ್ವ ನಡೀತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ನೀವು ಪತ್ರಿಕೆಯಲ್ಲಿ ಕಂಡಿರ್ಬೋದು, ಪ್ರತಿಯೊಬ್ಬ ಶಾಸಕರ ಕ್ಷೇತ್ರಕ್ಕೆ 50 ಕೋಟಿ ರೂಪಾಯಿಗಳನ್ನು ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ. ಮತ್ತು ಅದಕ್ಕೋಸ್ಕರ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ಸಪರೇಟಾಗಿ ತೆಗೆದಿಟ್ಟು ಈ ಒಂದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನಗಳನ್ನು ಪ್ರತಿಯೊಂದು ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಅಭಿವೃದ್ಧಿ ಅಂತ ಹೇಳುವಂಥದ್ದು ನಮ್ಮ ಸರ್ಕಾರದ ಪ್ರಮುಖವಾಗಿರತಕ್ಕಂಥ ಮಂತ್ರ. ಅಭಿವೃದ್ಧಿ ಮಾಡಬೇಕು, ಜನರ ಕೆಲಸಗಳನ್ನು ಮಾಡಬೇಕು ಮತ್ತು ಜನರಿಗೆ ಏನು ನಾವು ವಾಗ್ದಾನ ಮಾಡಿದ್ದೇವೆ, ಚುನಾವಣೆ ಸಂದರ್ಭದಲ್ಲಿ ಏನು ನಾವು ಅವರಿಗೆ ಹೇಳಿದ್ದೇವೆ, ಭಾಷೆ ಕೊಟ್ಟಿದ್ದೇವೆ, ಅದನ್ನು ಈಡೇರಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರ 2 ವರ್ಷ ಪೂರ್ಣಗೊಳ್ಳುವಂಥ ಈ ಸಂದರ್ಭದಲ್ಲಿ ಹಂತವಾಗಿ ಮಾಡಿಕೊಂಡು ಬಂದಿದೆ.
ಪ್ರತಿಯೊಂದು ಕೆಲಸವನ್ನು ಕೂಡ ನಿರ್ದಿಷ್ಟ ಸಮಯದಲ್ಲಿ ಮಾಡಿಕೊಂಡು ಬಂದಿದೆ. ಇವತ್ತು ಗ್ಯಾರಂಟಿಗಳನ್ನು ಹೇಳಿದಂಥ ಸಂದರ್ಭದಲ್ಲಿ ಸುಮಾರು 57,000 ಕೋಟಿ ರೂಪಾಯಿ ಇವತ್ತು ಜನರಿಗೆ ನೇರವಾಗಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಗ್ಯಾರಂಟಿ ಯೋಜನೆಗಳು ಇಂಪ್ಲಿಮೆಂಟ್ ಆಗಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಒಂದು ಇಂಪ್ಲಿಮೆಂಟ್ ಸಮಿತಿಗಳನ್ನು ಮಾಡಿ, ಯಾರಿಗೆ ಸಿಗಲಿಲ್ಲ ಅವರಿಗೆ ಮತ್ತೆ ಸಿಗುವಂತೆ ಮಾಡಿ, ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಜಿಲ್ಲೆಯಿಂದ ರಾಜ್ಯ ಮಟ್ಟದವರೆಗೆ, ರಾಜ್ಯ, ಜಿಲ್ಲೆ ಮತ್ತು ತಾಲೂಕು ಮಟ್ಟಗಳಲ್ಲಿ ಸಮಿತಿಗಳನ್ನು ಮಾಡಿ ಯಾರೂ ಗ್ಯಾರಂಟಿ ಯೋಜನೆಯಿಂದ ಹೊರಗಿಡಬಾರ್ದು. ನಾಮ ಮಾತ್ರಕ್ಕೆ ಗ್ಯಾರಂಟಿ ಯೋಜನೆ ಅಲ್ಲ, ಇದು ಪ್ರತಿಯೊಬ್ಬನ ಬದುಕಿ ಕಟ್ಟಿಕೊಳ್ಳುವಂಥ ಪ್ರಶ್ನೆ ಆಗಬೇಕು. ಪ್ರತಿಯೊಬ್ಬನ ಬದುಕು ಅದರಲ್ಲಿ ಕಟ್ಟಿಕೊಳ್ಬೇಕು ಅಂತ ಹೇಳುವ ರೀತಿಯಲ್ಲಿ ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ ಮತ್ತು ಇದು ಸಂಪೂರ್ಣ ಯಶಸ್ವಿಯಾಗಿ ನೆರವೇರ್ತಾ ಬಂದಿದ್ದೇವೆ. ಅನೇಕ ಮಾತುಗಳು ಬಹುಶಃ ಅಭಿವೃದ್ಧಿಯಲ್ಲಿ ಈ ಭಾಗಕ್ಕೆ ಏನು ಅಭಿವೃದ್ಧಿ ಆಗಿದೆ ಅಂತ ನೀವು ನಮ್ಮ ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡಿದವರು ಕೇಳಿದರೆ ಗೊತ್ತಾಗತ್ತೆ ಏನೆಲ್ಲ ಮಾಡಿದ್ದಾರೆ ಅಂತ, ಯಾವ ಕಾರ್ಯಕ್ರಮಗಳು ನಾವು ಯೋಜನೆ ತಂದಿದ್ದೇವೆ. ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಒಂದೊಂದು ಕಾರ್ಯಕ್ರಮವನ್ನು ಕೂಡ ಅಷ್ಟೊಂದು ನಿಷ್ಠೆಯಿಂದ, ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ, ಜನರ ಸೌಕರ್ಯದ ದೃಷ್ಟಿಯಿಂದ ಇದನ್ನು ಮಾಡಿದ್ದೇವೆ. ಹಾಗಾಗಿ ಒಂದು ಅತ್ಯಂತ ಒಳ್ಳೆಯ ಸರ್ಕಾರ ಈ ರಾಜ್ಯದಲ್ಲಿ 2 ವರ್ಷದಲ್ಲಿ ಮೂಡಿ ಬಂದಿದೆ. ಮುಂದೆ ಕೂಡ ನಮ್ಮ ಸರ್ಕಾರದ 3 ವರ್ಷದ ಅವಧಿಗಳು, ಈ ಸರ್ಕಾರಕ್ಕೆ ಒಮ್ಮೆ ಚುನಾಯಿತರಾದ ಸರ್ಕಾರಕ್ಕೆ 5 ವರ್ಷದ ಅವಧಿ ಇರ್ತದೆ. 5 ವರ್ಷದ ಅವಧಿಯಲ್ಲಿ ಏನೇನು ಆಶ್ವಾಸನೆ ಜನರಿಗೆ ಕೊಟ್ಟಿದ್ದೇವೆ ಅದು ಈಡೇರಿಸುವಂಥದ್ದು ನಮ್ಮ ಪ್ರಮುಖವಾದ ಕರ್ತವ್ಯವಾಗಿದೆ. ಈ ದೃಷ್ಟಿಯಲ್ಲಿ ನಮ್ಮ ಬೆಳ್ತಂಗಡಿ ಸಂಬಂಧಪಟ್ಟ ಹಾಗೆ ರಕ್ಷಿತ್ ಶಿವರಾಮ್ ಅವರು ಅನೇಕ ಯೋಜನೆಗಳನ್ನು ಜನರ ಬೆನ್ನತ್ತಿ, ಸಚಿವರುಗಳ ಬೆನ್ನತ್ತಿ, ಈ ಭಾಗಕ್ಕೆ ಏನೇನು ಯೋಜನೆಗಳು ಬೇಕು, ಯಾವ ಯೋಜನೆಗಳು ಬಾಕಿ ಉಳಿದಿದ್ದಾವೆ, ಇದೆಲ್ಲವನ್ನು ಅವರು ಕೂಡ ಅವರ ನಾಯಕತ್ವದಲ್ಲಿ ಸರ್ಕಾರದ ಮುಂದೆ ತರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ಹಿಂದೆ ಉಸ್ತುವಾರಿ ಸಚಿವರು ಕೂಡ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ. ಮೊನ್ನೆ ಡೆಪ್ಟಿ CM ಅವರು ಕೂಡ ಈ ಭಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹಾಗಾಗಿ ಒಳ್ಳೆಯ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಮತ್ತು ಜನರಿಗೆ ನೆಮ್ಮದಿಯ ಬದುಕು ಕೊಡುವಂಥದ್ದು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ಅದನ್ನು ನಾವು ಸುಸೂತ್ರವಾಗಿ ಮಾಡ್ತಾ ಇದ್ದೇವೆ. ಯಾರೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದರೆ, ಯಾರಾದರೂ ಅದಕ್ಕೆ ವಿರುದ್ಧವಾಗಿ ಮಾಡಿದರೆ, ಯಾರಾದರೂ ಸಮಾಜವನ್ನು ಒಡೆಯತಕ್ಕಂಥ ಕೆಲಸ ಮಾಡಿದರೆ ಅದನ್ನು ಯಾರೂ ನಾವು ಸಹಿಸೋದಿಲ್ಲ. ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಸೇರಿ ಅದನ್ನು ಸಹಿಸೋದಿಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಸಮಾಜ ಘಾತುಕ ಶಕ್ತಿಗಳಿಗೆ ಯಾರು ಬೆಂಬಲ ಕೊಡ್ತಾರೆ, ಸಮಾಜವನ್ನು ವಿಂಗಡಣೆ ಮಾಡತಕ್ಕಂಥ ಕೆಲಸ ಯಾರು ಮಾಡ್ತಾರೆ, ಯಾರು ಸಮಾಜವನ್ನು ವಿಂಗಡಣೆ ಮಾಡ್ತಾರೆ, ಅವರ ಬಗ್ಗೆ ರಾಜ್ಯ ಸರ್ಕಾರ ಸೂಕ್ತವಾದ ಕ್ರಮ ತೆಗೆದುಕೊಳ್ತದೆ ಮತ್ತು ಅಂಥವರಿಗೆ ಯಾವುದೇ ಕ್ಷಮೆಯನ್ನು ಕೊಡೋ ಪ್ರಶ್ನೆ ಇಲ್ಲ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅಧಿಕಾರಿಗಳು ಭಾಳ ಚೆನ್ನಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಏನೇ ಈಗ ಮಳೆ ಕಾಲ ಪ್ರಾರಂಭ ಆಗಿದೆ, ಅದನ್ನು ಕೂಡ ನಾನು ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಬೇಕಾದಂಥ ತಯಾರಿ ಕೂಡ ಮಳೆಗಾಲ ಬರುವಂಥ ಪ್ರಾರಂಭದಲ್ಲಿ ಸ್ವಲ್ಪ ಅಲ್ಲಿಗಳು ನೀರು ನಿಲ್ಲುವುದು ಅದೆಲ್ಲ ಕಾರ್ಯಕ್ರಮಗಳಿರ್ತವೆ. ಅದೆಲ್ಲವನ್ನು ಸರಿ ಮಾಡಬೇಕು ಅಂತ ಹೇಳಿದ್ರು ಕೂಡ ತಹಶೀಲ್ದಾರಿಗೆ ಈ ಸಂದರ್ಭ ಸೂಚನೆಯನ್ನು ಕೊಟ್ಟಿದ್ದೇವೆ. ನಾವೆಲ್ಲರೂ ಈ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಎಲ್ಲ ವರ್ಗಗಳಲ್ಲಿ ಕೂಡ ಜನರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಬದ್ಧವಾಗಿದೆ ಮತ್ತು ಎಲ್ಲ ಕೊಟ್ಟಂಥ ಭರವಸೆಗಳನ್ನು ಕೂಡ ಹಂತ ಹಂತವಾಗಿ ನೆರವೇರಿಸ್ತೇವೆ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಹೇಳಿ ಶಿವರಾಮ್. ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ನನ್ನ ನಮಸ್ಕಾರ. ಪ್ರಪ್ರಥಮವಾಗಿ ಆಪರೇಷನ್ ಸಿಂಧೂರ್ನಲ್ಲಿ ದೇಶದ ಗಡಿ ಕಾಯುವ ಸಂದರ್ಭದಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದಂಥ ಎಲ್ಲ ವೀರ ಯೋಧರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ, ಅವರ ತ್ಯಾಗ ಬಲಿದಾನ ಈ ನಾಡು, ಈ ದೇಶ ಯಾವತ್ತಿಗೂ ಮರೆಯೋದಿಲ್ಲ ಎನ್ನುವ ವಿಚಾರವನ್ನು ಹೇಳ್ತಾ, ಅವರ ಕುಟುಂಬಕ್ಕೆ ಭಗವಂತ ಅವರ ಅಗಲಿಕೆಯನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ಮುಖ್ಯ ವಿಚಾರ ಒಂದು ಐತಿಹಾಸಿಕವಾದ DC ಕಚೇರಿಯನ್ನು ಈ ಜಿಲ್ಲೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅದಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ. ಬಹುಶಃ 18ನೇ ಶತಮಾನದಲ್ಲಿ ಬ್ರಿಟಿಷ್ ಆಳ್ವಿಕೆ ಇದ್ದ ಸಂದರ್ಭದಲ್ಲಿ ಕಲೆಕ್ಟರ್ ಆಗಿ ನೇಮಕಗೊಂಡಂಥ DC ಅವರಿಗೆ ಒಂದು ಕಚೇರಿಯನ್ನು
ದೂರದ ಮಂಗಳೂರಿನಲ್ಲಿ ಮಾಡಿದ್ರು. ಇವತ್ತು ಪಡಿಲ್ನಲ್ಲಿ ಒಂದು ನೂತನವಾದ ಕಚೇರಿಯನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಆ ಕಚೇರಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು, ಪಕ್ಷದ ಕಾರ್ಯಕರ್ತರು, ಈ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಬಂದು ಅದರಲ್ಲಿ ಭಾಗವಹಿಸಬೇಕಂತ ತಮ್ಮ ಮುಖಾಂತರ ನಾನು ಕೇಳಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಾದ ನಂತರ ನಮ್ಮ ಪ್ರಣಾಳಿಕೆಯಲ್ಲಿ ಒಂದು ಘೋಷಣೆಯನ್ನ ಮಾಡಿದ್ವಿ. ಪೋಡಿ ಮುಕ್ತ ಕರ್ನಾಟಕವನ್ನಾಗಿ ಮಾಡ್ತೇವೆ ಅನ್ನೋ ಒಂದು ಘೋಷಣೆಯನ್ನ ಮಾಡಿದ್ವಿ. ಬಹುಶಃ ಯಾವಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರುತ್ತೆ, ಅಕ್ಷರಶಃ ಇದು ಬಡವರ ಪಾಲಿನ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಕಂದಾಯ ಇಲಾಖೆಯಲ್ಲಿ ಬಹಳ ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನ ಕಾಂಗ್ರೆಸ್ ಪಕ್ಷ ಈ ಹಿಂದೆಯೂ ಮಾಡಿದೆ. ದೇವರಾಜ ಅವರ ಕಾಲದಲ್ಲಿ ಭೂ ಸುಧಾರಣೆ ಕಾಯ್ದೆ ಅನ್ನುವ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವನ್ನು ತರುವ ಮುಖಾಂತರ ಈ ರಾಜ್ಯದ ಬಡ ಜನರಿಗೆ ಒಂದು ಸೂರನ್ನು ಕಲ್ಪಿಸಿಕೊಡುವಂತ, ಒಂದು ಭೂಮಿಯ ಹಕ್ಕನ್ನು ಕೊಡುವಂತ ಕೆಲಸ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಮಾಡಿತ್ತು. ಅದಾದ ನಂತರ ಬೇರೆ ಬೇರೆ ಕಂದಾಯ ಸಚಿವರು ಬಂದಾಗ ಒಂದೊಂದು ಕಾರ್ಯಕ್ರಮಗಳನ್ನ ಕೊಟ್ಟರು. ಇತ್ತೀಚಿನ ದಿನಗಳಲ್ಲಿ ಕಾಗೋಡು ತಿಮ್ಮಪ್ಪನವರು ಕಂದಾಯ ಸಚಿವರಾಗಿದ್ದಾಗ ಬಗರ್ ಹುಕುಂನಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನ ತಂದರು. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಎಸ್.ಎಂ. ಕೃಷ್ಣರವರು ಆಯ್ಕೆಯಾದಾಗ ಭೂಮಿ ಎನ್ನುವ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ತಂದು ಎಲ್ಲರಿಗೂ RTC ತಮ್ಮ ಮನೆ ಬಾಗಿಲಿಗೆ ಬರುವಂತ ಕೆಲಸವನ್ನ ಅವರು ಮಾಡಿದ್ರು. ದಿಶಾಂಕ್ ಎನ್ನುವ ಆ್ಯಪ್ ಅನ್ನ 2013 ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಬಂದಾಗ ಕೊಡ್ತು. ಇವತ್ತು ಪೋಡಿ ಮುಕ್ತ ರಾಜ್ಯ ಎನ್ನುವ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಕೃಷ್ಣ ಬೈರೇಗೌಡ, ಮಾನ್ಯ ಕಂದಾಯ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಈ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಬಂದಿದೆ. ಇಲ್ಲಿಯವರೆಗೆ ಕಂದಾಯ ಇಲಾಖೆ ಅಂತ ಹೇಳಿದ್ರೆ ಬಡವರಿಗೆ, ಸಾಮಾನ್ಯ ಜನರಿಗೆ ಅದೊಂದು ಗಗನಕುಸುಮವಾಗಿ ಉಳಿದಿತ್ತು. ಕಂದಾಯ ಇಲಾಖೆ ಹತ್ರ ಹೋಗೋದಂತ ಹೇಳಿದ್ರೆ ಅದು ಅಲೆದಾಟ, ನಿರಂತರವಾದ ಅಲೆದಾಟ. ಇವತ್ತು ಪೋಡಿ ಮುಕ್ತ ರಾಜ್ಯದೊಂದಿಗೆ ಅಲೆದಾಟ ಮುಕ್ತ ಕಂದಾಯ ಇಲಾಖೆ ಕೂಡ ಆಗ್ಲಿಕ್ಕೆ ಈ ರಾಜ್ಯ ಸರ್ಕಾರ ಒಂದು ಮಹತ್ವಾಕಾಂಕ್ಷೆ ಹೆಜ್ಜೆಯನ್ನಿಟ್ಟಿದೆ. ನಾವು ಗ್ರಾಮೀಣ ಭಾಗದಲ್ಲಿ ಒಂದು ಭೂಮಿ ನಮಗೆ ಇದೆ ಅಂತ ಹೇಳಿದ್ರೆ ಅಲ್ಲಿಗೊಂದು ನಕ್ಷೆ ಬೇಕಾಗುತ್ತೆ, ಚೆಕ್ ಬಂದಿಯನ್ನ ಸರಿ ಮಾಡ್ಕೋಬೇಕಾಗುತ್ತೆ, ಅಲ್ಲಿಗೆ ಪಹಣಿ ಬೇಕು, 11E ಸ್ಕೆಚ್ ಬೇಕು, ಆಕಾರ ಬಂದ್ ಬೇಕು, ವಿಲೇಜ್ ಮ್ಯಾಪ್ ಬೇಕು. ಯಾವ ದಾಖಲೆ ಕೂಡ ಅಲ್ಲಿ ಇದ್ರೂ ಕೂಡ ಬಡವರಿಗೆ ಹೇಳ್ತಾರೆ ನೀವೇ ಹೋಗಿ ಅದನ್ನ ತರಬೇಕು ಅನ್ನೋ ವಿಚಾರವನ್ನ ಹೇಳ್ತಾರೆ. ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಇದರ ಜವಾಬ್ದಾರಿನ ಹೊತ್ಕೊಂಡು ಈ ಒಂದು ಕೆಲಸಕ್ಕೆ ಕೈ ಹಾಕಿರುವಂತ ವಿಚಾರವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ರಾಜ್ಯದಲ್ಲಿ ಅತಿ ದೊಡ್ಡ ತಾಲೂಕು ಅಂತ ಹೇಳಿದ್ರೆ ಜಾಯ್ಡಾ, ಉತ್ತರ ಕನ್ನಡ ಜಿಲ್ಲೆಯ ಜಾಯ್ಡಾ ತಾಲೂಕು ರಾಜ್ಯದ ಅತಿ ದೊಡ್ಡ ತಾಲೂಕು. ಅದನ್ನ ಬಿಟ್ರೆ ರಾಜ್ಯದ ಅತಿ ದೊಡ್ಡ ತಾಲೂಕು ಬೆಳ್ತಂಗಡಿ. 81 ಗ್ರಾಮಗಳನ್ನ ಹೊಂದಿರುವಂತಹ ತಾಲೂಕು. ಇವತ್ತು ಬಹಳ ಕಷ್ಟ. ಇಲ್ಲಿಯ ಗುಡ್ಡಗಾಡು ಪ್ರದೇಶ, ಕೆಲವು ಕಡೆ ಬಯಲು ಪ್ರದೇಶ ಇದೆ, ಕೆಲವು ಕಡೆ ಮಲೆನಾಡು ಪ್ರದೇಶ ಇದೆ. ಇಲ್ಲಿಯ ಕಾಡು, ಇದನ್ನೆಲ್ಲ ಸರ್ವೆ ಮಾಡ್ಬೇಕು ಅಂತ ಹೇಳಿದ್ರೆ ಇದು ಬಹಳ ದೊಡ್ಡ ಕೆಲಸ. ಈ ಎಲ್ಲ ಕೆಲಸವನ್ನ ಇವತ್ತು ಹೆಚ್ಚುವರಿ ಸರ್ವೆ ಅಧಿಕಾರಿಗಳನ್ನ ಹಾಕಿ ಕಡೂರು ಭಾಗದಿಂದ, ನಮ್ಮ ಚಿಕ್ಕಮಂಗ್ಳೂರು ಭಾಗದಿಂದ ಹೆಚ್ಚುವರಿ ಅಧಿಕಾರಿಗಳನ್ನ ಹಾಕಿ ಸರಿಸುಮಾರು 12 ಸರ್ವೇಯರ್ಗಳನ್ನ ಹೊರ ಜಿಲ್ಲೆಗಳಿಂದ ತಂದು ನಮ್ಮ ಸರ್ವೇಯರ್ಗಳು ಸೇರಿ ಸರಿಸುಮಾರು 32 ಸರ್ವೇಯರ್ಗಳನ್ನ ಸೇರಿಸಿಕೊಂಡು ಯುದ್ಧೋಪಾದಿಯಲ್ಲಿ ನಮ್ಮ ತಹಸೀಲ್ದಾರ್ರವರು, ಕಂದಾಯ ಇಲಾಖೆ, ಸರ್ವೆ ಇಲಾಖೆ ಎಲ್ಲರೂ ಸೇರಿ ಇವತ್ತು ಈ ಪೋಡಿ ಪ್ಲಾಟಿಂಗ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಪ್ಲಾಟಿಂಗ್ ಅಲ್ಲಿ ಬೆಳ್ತಂಗಡಿ 1ರಲ್ಲೇ ಸರಿಸುಮಾರು 2,000 ಜನರಿಗೆ ಪ್ಲಾಟಿಂಗ್ ಕೊಡುವಂತ ವ್ಯವಸ್ಥೆಯನ್ನ ಇವತ್ತು ಮಾಡಿಕೊಟ್ಟಿದ್ದಾರೆ. ಇವತ್ತು 100 ಜನರಿಗೆ 94C ಡಿನೋಟಿಸ್ ಅನ್ನ ಕೊಡುವಂತ ಕಾರ್ಯಕ್ರಮ ಕೂಡ ಅಲ್ಲಿ ಹಮ್ಮಿಕೊಂಡಿದ್ದಾರೆ. ಬಹುಶಃ ಬೆಳ್ತಂಗಡಿ ತಾಲೂಕಿನಲ್ಲಿ ಹಿಂದೆ ಯಾವ ಜಿಲ್ಲೆಯಲ್ಲೂ ಇಲ್ಲ, ಯಾವ ತಾಲೂಕಿನಲ್ಲಿ ಇಲ್ಲ, 36,000 ಜನರಿಗೆ ಅಕ್ರಮ ಸಕ್ರಮ ಕೊಟ್ಟಿರುವುದನ್ನು ನಮ್ಮ ನಾಯಕರಾದಂಥ ವಸಂತ್ ಬಂಗೇರ್ರವರು, ಬಡವರ ಬಂಧು ಅಂತ ಅವ್ರನ್ನೇನು ಸುಮ್ಮನೆ ಕರೀಲಿಲ್ಲ, ಈ 36,000 ಜನರಿಗೆ ಅವರು ಅಕ್ರಮ ಸಕ್ರಮದ ಕೆಲಸ ಕೊಡುವಂತ ಕೆಲಸವನ್ನು ಅವ್ರು ಮಾಡಿದ್ರು. 94C 30,000 ಜನರಿಗೆ ಈ ತಾಲೂಕಿನಲ್ಲಿ ಆಗಿದೆ. ಆದ್ರೆ ಅದೆಷ್ಟೋ ಜನರಿಗೆ ಅಕ್ರಮ ಸಕ್ರಮ ಬಂದಿದ್ರು ಕೂಡ ಆ ಅನಧಿಕೃತ ಅನುಭೋಗ ಇರುವವರಿಗೆ ಇವತ್ತಿಗೂ ಕೂಡ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರು. ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಕನ್ವರ್ಷನ್ ಆಗ್ತಾ ಇರಲಿಲ್ಲ, ಕನ್ವರ್ಷನ್ ಆಗ್ಲಿಕ್ಕೆ 11E ಸ್ಕೆಚ್ ಆಗಲ್ಲ. ಇದೆಲ್ಲದಕ್ಕೂ ಪರಿಹಾರ ಎನ್ನುವ ರೀತಿಯಲ್ಲಿ ಇವತ್ತು ಒಂದು ಸರ್ವೆ ನಂಬರ್ ಅಲ್ಲಿ 300 ಎಕರೆ ಜಮೀನಿದ್ರೆ ಆ 300 ಎಕರೆ ಜಮೀನಲ್ಲಿ ಯಾರೋ ಒಬ್ಬ ಶ್ರೀಮಂತ, ಯಾರೋ ಒಬ್ಬ ಧನಿಕ ಎಲ್ಲೋ ಅವನು ದುಡ್ಡು ಖರ್ಚು ಮಾಡಿ ಅವನ ಒಂದು 50 ಎಕರೆಯನ್ನ ಅವನು ಸುಲಭವಾಗಿ ಮಾಡ್ಬೋದು. ಆದ್ರೆ ಅದರಲ್ಲಿ ಉಳಿಕೆ ಇದ್ದಂತ 100 ಬಡವರಿಗೆ ಇವತ್ತು ಕೂಡ ಅದು ಪ್ಲಾಟಿಂಗ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ.
1:5 ಪ್ಯಾಚಿಂಗ್ ಆಗ್ತಾ ಇರಲಿಲ್ಲ. ಇವತ್ತು ಇದೆಲ್ಲದಕ್ಕೂ ಒಂದು ಮದ್ದು ಕೊಡುವ ರೀತಿಯಲ್ಲಿ, ಇದೆಲ್ಲದಕ್ಕೂ ಒಂದು ಅಂತ್ಯ ಹಾಡುವ ರೀತಿಯಲ್ಲಿ 20 ವರ್ಷದಿಂದ ಯಾವ ಪ್ಲಾಟಿಂಗ್ ಸಮಸ್ಯೆಗಳು ಅದು ಮಂದಗತಿಯಲ್ಲಿ ಸಾಗ್ತಾ ಇತ್ತು, ಇದೆಲ್ಲದಕ್ಕೂ ಯುದ್ಧೋಪಾದಿಯಲ್ಲಿ ಸಿದ್ದರಾಮಯ್ಯನವರು, ಕೃಷ್ಣ ಬೈರೇಗೌಡರು ಇವತ್ತು ಅದಕ್ಕೆ ಚಾಲನೆಯನ್ನ ಕೊಟ್ಟು VAಗಳು, RTC ಅವರು, ಹಳೆ RTC, ನಾವೇನಾದ್ರೂ VA ಹತ್ರ RA ಹತ್ರ ಹೋದ್ರೆ ನೀವು ಹಳೆ RTCಗಳನ್ನೆಲ್ಲ ತಗೊಂಬನ್ನಿ, ಅಕಾರ್ಬನ್ ತಗೊಂಬನ್ನಿ, ವಿಲೇಜ್ ಮ್ಯಾಪ್ ತಗೊಂಬನ್ನಿ, ಯಾರು ಅರ್ಜಿ ಹಾಕಿರ್ತಾನೆ ಅವನ ತಲೆ ಮೇಲೆ ಹಾಕಿ ಎಲ್ಲ ದಾಖಲೆಗಳನ್ನ ನೀವು ತಗೊಂಬನ್ನಿ ಅನ್ನೋ ಒಂದು ವ್ಯವಸ್ಥೆ ಇವತ್ತವರೆಗೂ ಇತ್ತು. ಆದ್ರೆ ಸರ್ಕಾರವೇ ಮುಂದೆ ನಿಂತು ಎಲ್ಲ ಬಡವರ RTCಯನ್ನ, ಎಲ್ಲ ಬಡವರ ಈ ಪ್ಲಾಟಿಂಗ್ ಅನ್ನ ಮಾಡೋ ಮುಖಾಂತರ ಒಂದು ದಾಖಲೆಯನ್ನ ಈ ರಾಷ್ಟ್ರದಲ್ಲಿ ಮಾಡಿದೆ ಅಂತ ಹೇಳಲಿಕ್ಕೆ, ಇದೊಂದು ಜಾಗತಿಕ ದಾಖಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಬಡವರು ಅಲೆದಾಡುವುದನ್ನ ಇವತ್ತು ಸಂಪೂರ್ಣವಾಗಿ ಈ ಒಂದು ಕೆಲಸ ಅವರಿಗೆ ಮುಕ್ತಿಯನ್ನ ಕೊಟ್ಟಿದೆ. ಈಗಾಗಲೇ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಟ್ಟಣ ವ್ಯಾಪ್ತಿಯನ್ನ ಬಿಟ್ಟು 174 ವಿಧಾನಸಭಾ ಕ್ಷೇತ್ರದಲ್ಲಿ ಇದಕ್ಕೆ ಚಾಲನೆಯನ್ನ ಸಿದ್ದರಾಮಯ್ಯನವರು, ಮಾನ್ಯ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿರುವಂತ 29,000 ಗ್ರಾಮಗಳಿಗಿಂತಲೂ ಹೆಚ್ಚು ಗ್ರಾಮಗಳು ಈ ರಾಜ್ಯದಲ್ಲಿದೆ. ಅದರಲ್ಲಿ 16,723 ಗ್ರಾಮಗಳನ್ನ ಆಯ್ಕೆ ಮಾಡಿ 16,453 ಗ್ರಾಮಗಳಲ್ಲಿ ಈಗಾಗಲೇ ಪೋಡಿ ಮುಕ್ತ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಏಕ ವ್ಯಕ್ತಿ ಪ್ರಾಣಿ ಸೃಜಿಸಬೇಕು. 20,33,000 ಏಕ ವ್ಯಕ್ತಿ ಪ್ರಾಣಿಗಳನ್ನ ಸೃಜಿಸಲಾಗಿದೆ. ಇದು ಒಂದು ಜಾಗತಿಕ ದಾಖಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದೆಲ್ಲವನ್ನ ಮಾಡಿ ಇವತ್ತು ಇದರಿಂದ ಲಾಭ ಏನು ಅಂತ ಕೇಳ್ಬೋದು. ಇವತ್ತು ಅತಿ ಹೆಚ್ಚು ವಿದ್ಯಾಸಂಸ್ಥೆಗಳಾಗಬೇಕು, ಅತಿ ಹೆಚ್ಚು ನಮಗೆ ಇನ್ವೆಸ್ಟ್ಮೆಂಟ್ಗಳು ಬರಬೇಕು, ಅತಿ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಭೂಮಿಯ ದಾಖಲೆಗಳು ಸರಿ ಇರಬೇಕಾಗುತ್ತೆ. ನನ್ನ ಕುಟುಂಬದವರಿಗೆ ನಾನು ನನ್ನ ಭೂಮಿಯನ್ನ ಭಾಗ ಮಾಡಿಕೊಡ್ಬೇಕು, ಅಥವಾ ನನ್ನ ಮಗಳ ಮದುವೆಗೆ ನಾನು ಸಾಲವನ್ನ ಪಡಿಬೇಕು, ಅಥವಾ ನನ್ನ ಮನೆ ಕಟ್ಟಲಿಕ್ಕೆ ಸಾಲವನ್ನ ಪಡಿಬೇಕು, ಇದು ಯಾವುದೇ ಮಾಡಬೇಕಾದ್ರೂ ಭೂಮಿಯ ದಾಖಲೆಗಳು ಸರಿ ಇರಬೇಕಾಗುತ್ತೆ. ಈ ದಾಖಲೆಗಳಿಗೆ ಮೂಲಭೂತವಾಗಿ ಪೋಡಿಬೇಕಾಗುತ್ತೆ, ಇದಕ್ಕೆ ಪ್ಲಾಟಿಂಗ್ ಆಗಬೇಕಾಗುತ್ತೆ. ಈ ಒಂದು ಕಾರ್ಯ ಮಾಡೋ ಮುಖಾಂತರ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಇವತ್ತು ಯಾರಾದ್ರೂ ನೀವು ಬ್ಯಾಂಕ್ಗೆ ಹೋದ್ರೆ ಈ ಎಲ್ಲ ದಾಖಲೆಗಳನ್ನ ಇವತ್ತು ತಯಾರು ಮಾಡಬೇಕಾಗಿತ್ತು. ಇವತ್ತು ಎಲ್ಲ ದಾಖಲೆಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಬೆಳ್ತಂಗಡಿಯಲ್ಲಿ ಎಲ್ಲ ಗ್ರಾಮವಾರು 81 ಗ್ರಾಮದಲ್ಲೂ ಕೂಡ 10, 20, 30 ಅರ್ಜಿಗಳನ್ನ ಇವತ್ತು ವಿಲೆ ಮಾಡಲಾಗಿದೆ. ಈ ಎಲ್ಲ ಅರ್ಜಿಗಳನ್ನ ಮಾನ್ಯ ಮುಖ್ಯಮಂತ್ರಿ ಅವರ ಸಮ್ಮುಖದಲ್ಲಿ ಇವತ್ತು 16ನೇ ತಾರೀಕು ಶುಕ್ರವಾರದಂದು ಕೊಡ್ಲಿಕ್ಕಿದ್ದಾರೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಫಲಾನುಭವಿಗಳು ಬಂದು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದಾದ ನಂತರ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನ ಕೊಟ್ಟಂತ ಮತದಾರರು ಎಲ್ಲರೂ ಬರಬೇಕು. ನೀವು ಕೊಟ್ಟ ಮತದಿಂದ ಇವತ್ತು ರಾಜ್ಯ ಸರ್ಕಾರದಲ್ಲಿ ಈ ರಾಜ್ಯ ಸರ್ಕಾರ ಬಂದಿದೆ. ನೀವು ಕೊಟ್ಟ ಮತದಿಂದ ಇವತ್ತು ಎಲ್ಲ ಕೆಲಸಗಳು ಆಗ್ಲಿಕ್ಕೆ ಸಾಧ್ಯವಾಗಿದೆ. ಆದ್ರಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಯಶಸ್ವಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯ ದೊಡ್ಡ ಕಾರ್ಯಕ್ರಮಗಳು, ದೊಡ್ಡ ಬದಲಾವಣೆಗಳನ್ನ ಕಂದಾಯ ಇಲಾಖೆಯಲ್ಲಿ ರಾಜ್ಯ ಸರ್ಕಾರ ತರಲಿಕ್ಕಿದೆ. ಅದೆಲ್ಲದಕ್ಕೂ ತಮ್ಮ ಆಶೀರ್ವಾದ ಈ ರಾಜ್ಯ ಸರ್ಕಾರದ ಮೇಲೆ ಇರಲಿ. ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ ನೇತೃತ್ವದ ಈ ರಾಜ್ಯ ಸರ್ಕಾರದ ಮೇಲೆ ಎಲ್ಲ ಜನರ ಆಶೀರ್ವಾದ ಇರಲಿ ಅಂತ ನಾನು ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ಮಾಧ್ಯಮದವರು ಅತಿ ಹೆಚ್ಚು ಪ್ರಚಾರವನ್ನ ಕೊಟ್ಟು ಎಲ್ಲ ಬಡವರಿಗೂ ಈ ವಿಚಾರವನ್ನ ತಿಳಿಸಿ. ಇದು ಇಲ್ಲಿಗೆ ಮುಕ್ತಾಯವಾಗುವಂತ ಕೆಲಸ ಅಲ್ಲ. ಮುಂದಿನ ದಿನಗಳಲ್ಲಿ ಯಾವ ಪೋಡಿ ಅರ್ಜಿಗಳು ಬಾಕಿ ಇದೆ, ಈ ಎಲ್ಲ ಅರ್ಜಿಗಳನ್ನ ವಿಲೆ ಮಾಡಿ ಈ ರಾಜ್ಯವನ್ನ ಪೋಡಿ ಮುಕ್ತ ರಾಜ್ಯವನ್ನಾಗಿ ಮಾಡುವಂತ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಸರ್ಕಾರ ಹೊಂದಿದೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಸ್ಕಾರ. ಇದರ ಹಿಂದೆ ಸಾಕಷ್ಟು ಅಧಿಕಾರಿಗಳು ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದು ಕಂದಾಯ ಇಲಾಖೆ ಆಗಿರ್ಬೋದು, ಅಥವಾ ಸರ್ವೆ ಇಲಾಖೆ ಆಗಿರ್ಬೋದು, ಸರ್ವೆ ಅಧಿಕಾರಿಗಳಾಗಿರ್ಬೋದು, ನಮ್ಮ ಜಿಲ್ಲಾ ಕಚೇರಿ ಆಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅವರೆಲ್ಲರಿಗೂ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ಜನರ ಪರವಾಗಿ ಅವರಿಗೆ ಅಭಿನಂದನೆಯನ್ನ ಹೇಳಲಿಕ್ಕೆ ಕೂಡ ಇಷ್ಟಪಡ್ತಾ ಇದ್ದೇನೆ. ಏನಾದ್ರು ಕೇಳಲಿಕ್ಕಿದೆಯಾ? ಯಾವ ರೀತಿ ಆಯ್ಕೆ ಮಾಡಿದ್ರೆ, ಅತಿ ಕೊಟ್ಟವರನ್ನ ಆಯ್ಕೆ ಮಾಡಿದ್ರೆ ಅಥವಾ ಒಂದು ಗ್ರಾಮಗಳನ್ನ ಆಯ್ಕೆ ಮಾಡಿದ್ರೆ, ಕೊಟ್ಟ ಅರ್ಜಿಗಳು ಇನ್ನೂ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಸಮಯ ಹಿಂದೆ ಕೊಟ್ಟ ಅರ್ಜಿಗಳು ಇನ್ನೂ ಬಾಕಿ ಇದೆ. ನಾನು ಇವತ್ತು ಬೆಳಿಗ್ಗೆ ನಾನು ತಹಶೀಲ್ದಾರ್ ಜೊತೆ ಚರ್ಚೆ ಮಾಡಿದ್ದೇನೆ. ಕೆಲವರಿಗೆ ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರದ್ದು ಸಂಪೂರ್ಣ ಮಾಡಿದ್ದಾರೆ, ಸರ್ವೆ ಮಾಡಿ. ಇನ್ನೂ ಕೆಲವು ಮಾಡ್ತಾ ಇದ್ದಾರೆ. ಇಟ್ಸ್ ಇಸ್ ನಾಟ್, ರಕ್ಷಿತ್ ಹೇಳಿದ್ರಲ್ಲ, ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಗ್ರಾಮ್. ಇದು ಇವತ್ತಿಗೆ ಮುಗಿಯುವುದಿಲ್ಲ. ಯಾರ್ಯಾರ್ದು ಕೊಟ್ಟಿದ್ದಾರೆ ಅದು ಮಾಡಿದ್ದಾರೆ. ಈಗ 2,000 ಇಸ್ ಅವರ್ ಟಾರ್ಗೆಟ್. ಈ ತಾರೀಕಿನೊಳಗೆ 2,000 ಮಾಡಿ ಮುಗಿಸ್ಬೇಕು ಅಂತ ಹೇಳಿದ್ದೇವೆ ಫಾರ್ ದಿಸ್ ತಾಲೂಕು. ಒಂದು ತಾಲೂಕಿಗೆ 2,000 ಮಂದಿಗೆ. ಹಾಗಾಗಿ ಹೊರಗಿನಿಂದ ಸರ್ವೇರ್ ಅಂತಂದು ಫ್ಲಾಟಿಂಗ್ ಮಾಡಿಸಿ, ಸರ್ವೆ ಮಾಡಿಸಿ, ಏನೇನೋ ಮಾಡಿದ್ದೇವೆ. ಇನ್ನೂ ಇದು ಕಂಟಿನ್ಯೂ ಆಗ್ತದೆ. ಕೆಲವು ಬಾಕಿ ಇದ್ದದ್ದು
ಮುಂದಿನ ದಿನಗಳಲ್ಲಿ ನಡೀತಾ ಇರ್ತದೆ. ದಿಸ್ ವಿಲ್ ಬಿ ಎ ಕಂಟಿನ್ಯೂಸ್ ಪ್ರೋಸೆಸ್. ಇದು ಇವತ್ತಿಗೆ ಮುಗಿಲಿಲ್ಲ. ಇವತ್ತಿಗೆ ನಾವು 2,000 ಮಂದಿಗೆ ಫಲಾನುಭವಿಗಳು ರೆಡಿಯಾಗಿದ್ದಾರೆ. ಅವ್ರನ್ನ ಕೊಂಡೋಗಿ ಅದನ್ನು ಅವರ ಕೈಗೆ ಅಧಿಕಾರವನ್ನು ಕೊಡ್ತೀವಿ. ರಾಜ್ಯದಲ್ಲಿ ಇರುವಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತಾ ಇದ್ದೇನೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಆರ್ ಅಶೋಕ್ರವರು ಕಂದಾಯ ಸಚಿವರಾಗಿದ್ದಾಗ ಒಂದು ಘೋಷಣೆಯನ್ನ ಮಾಡಿದ್ರು, ಮನೆ ಮನೆಗೆ RTC ಕೊಡ್ತೀನಿ ಅಂತ ಹೇಳಿದ್ರು. ಅದು ಎಲ್ಲ ಸುಳ್ಳು. ಯಾವ RTC ಮನೆ ಮನೆಗೆ ಬಂದಿಲ್ಲ. ಇವತ್ತು ಕೂಡ ಬೆಳ್ತಂಗಡಿ 1ರಲ್ಲಿ 36,000 ಅಕ್ರಮ ಸಕ್ರಮ ಅರ್ಜಿಗಳು ಬಾಕಿ ಇದೆ. ಇವತ್ತು ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಈ ತಾಲೂಕಿಗೆ ಒಂದು 2,000 ಅರ್ಜಿಗಳ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಯಾವ ದೊಡ್ಡ ಸರ್ವೆ ನಂಬರ್ನ ಅವರು ಸರ್ವೆ ಮಾಡಲಿಕ್ಕೆ ಹೋಗಿದ್ದಾರೆ ಆ ಸರ್ವೆ ನಂಬರ್ನ ಮುಗಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇದೊಂದು ನಿರಂತರ ಪ್ರಕ್ರಿಯೆ. ಇದು ಆರ್ ಅಶೋಕ್ರವರು ಕಂದಾಯ ಸಚಿವರಾಗಿದ್ದಾಗ ಆಗಿದ್ದ ಕಾರ್ಯಕ್ರಮ ಅಲ್ಲ, ಅಥವಾ ಅವರು ಕೊಟ್ಟಿದ್ದಂತ ಜಾತಿ ಗಣತಿ ಪತ್ರ ಹಳೆ RTCಗಳನ್ನ ಕೊಟ್ಟು ನಾವು ಇಡೀ ರಾಜ್ಯಕ್ಕೆ ಮನೆ ಬಾಗಿಲಿಗೆ RTC ಕೊಟ್ಟಿದ್ದೇವೆ, ಆ ಕಾರ್ಯಕ್ರಮ ಅಲ್ಲ. ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿದ್ದಾರೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಎಲ್ಲರಿಗೂ ಕೊಡೋ ಮುಖಾಂತರ ಈ ರಾಜ್ಯವನ್ನ, ಈ ತಾಲೂಕಿನಲ್ಲಿ ಮಾತ್ರ ಅಲ್ಲ, ಈ ಜಿಲ್ಲೆ ಮಾತ್ರ ಅಲ್ಲ, ಈ ರಾಜ್ಯವನ್ನ ಪೋಡಿ ಮುಕ್ತ ರಾಜ್ಯವನ್ನಾಗಿ ಮಾಡುವಂತ ಮಹತ್ವಾಕಾಂಕ್ಷೆಯ ಯೋಜನೆ ಕಾರ್ಯಕ್ರಮ. ಒಂದು ಜಿಲ್ಲೆಯಲ್ಲಿ 10,000 ಮಂದಿಗೆ ಟಾರ್ಗೆಟ್. ಇಲ್ಲಿ ಈಗಾಗಲೇ 700 ಮಂದಿಗೆ ಕೊಟ್ಟಾಗಿದೆ. 700 ಮಂದಿಗೆ ಕೊಟ್ಟಾಗಿದೆ ಅರ್ಜಿಗಳು. ಆ ಲೆಕ್ಕ ನೀವು ಕೇಳಿದ್ರೆ ನನ್ನ ಹತ್ರ ಈಗ ಕೊಡ್ಲಿಕ್ಕಿಲ್ಲ. ಆ ಲೆಕ್ಕ ನನ್ನ ಹತ್ರ ಈಗ ಕೊಡ್ಲಿಕ್ಕಿಲ್ಲ. ಬಟ್ ಟುಡೇ ಮಾರ್ನಿಂಗ್ ಐ ರಿವ್ಯೂಡ್. ಈಗಾಗಲೇ 700 ಮಂದಿಗೆ 2,000ದಲ್ಲಿ ಅವರ ಕೈಗೆ ಕೊಟ್ಟಾಗಿದೆ. 700 ಮಂದಿ ಕೊಟ್ಟಾಗಿದೆ. ಇನ್ನೂ ಮಾಡ್ತಾ ಇದ್ದೀವಿ, ಇನ್ನೂ ಹೆಚ್ಚಾಗಿ. ದಿಸ್ ಈಸ್ ಇದರಷ್ಟು ಜಟಿಲ ಸಮಸ್ಯೆ ಇರುವಂತ ಸಮಸ್ಯೆ ಈ ರಾಜ್ಯದಲ್ಲಿ ಬೇರೆ ಯಾವ ಇಲಾಖೆಯಲ್ಲಿ ಇಲ್ಲ. ಪೋಡಿ ಮುಕ್ತ ಮಾಡುವುದು, ಸರ್ವೆ ಮಾಡುವುದು, ಮತ್ತು ಒಂದು ಸರ್ವೆ ಮಾಡುವಾಗ ಎಷ್ಟು ನೋಟಿಸ್ ಕೊಡಬೇಕು? ನೋ, ಇಟ್ ವಿಲ್ ನಾಟ್ ಬಿ. ನಾನು ಅದನ್ನೇ ಹೇಳ್ಬೇಕಂತ ಇದು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ದಿಸ್ ವಿಲ್ ಕಂಟಿನ್ಯೂ. ಯಾವುದೇ ಕಾರಣಕ್ಕೂ ಈ ಪ್ರೋಗ್ರೆಸ್ 16 ತಾರೀಕಿಗೆ ನಿಲ್ಲೋದಿಲ್ಲ. ಪೋಡಿ ಮುಕ್ತ ಮಾಡ್ತಕ್ಕಂಥದ್ದು, ಫ್ಲೋಟಿಂಗ್ ಮಾಡ್ತಕ್ಕಂಥದ್ದು ಮತ್ತು RTC ಕೊಡ್ತಕ್ಕಂಥದ್ದು ಇದು ನಿರಂತರವಾಗಿ ನಡೀತದೆ. 15 ತಾರೀಕಿನವರೆಗೆ ಮಾತ್ರ ಅಲ್ಲ, 15 ತಾರೀಕಿನ ಮತ್ತು ಸ್ಪೀಡ್ ತಗೊಳ್ಳಿ. ಹಾಗೆ ಮುಖ್ಯಮಂತ್ರಿ ನಾವು ಹೇಳ್ತೇವೆ, ಇನ್ನೂ ಹೆಚ್ಚು ಸ್ಟಾಫ್ ಕೊಡಿ, ಇನ್ನೂ ಎಷ್ಟು ಸರ್ವೇಯರ್ ಕೊಡಿ ಅಂತ ನಾವು ನಾಡ್ದು ಬೇಡಿಕೊಳ್ತೇವೆ ಅವರ ಹತ್ರ. ಈಗ 32 ಸರ್ವೇಯರ್ ಇದ್ದಾರೆ ಇಲ್ಲಿ. ಅಷ್ಟು ದೊಡ್ಡ ತಾಲೂಕ ಇದು. ಕೊರತೆ ಇದೆ. ಅದನ್ನು ನಾವು ನಾಡ್ದು ಮುಖ್ಯಮಂತ್ರಿ ಬಂದಾಗ ಹೆಚ್ಚುವರಿ ಕೊಡಿ ಅಂತೇಳಿ ನಾವು ಕೇಳಲಿಕ್ಕೇನೆ ಈ ಕಾರ್ಯಕ್ರಮ ಮಾಡುವಂಥದ್ದು. ನಾವು ಇಷ್ಟು ಮಾಡಿದ್ದೇವೆ ಟಾರ್ಗೆಟ್, ಗಿವ್ ಸಮ್ ಮೋರ್ ಸ್ಟಾಫ್ ಫಾರ್ ಅಸ್. ಅದು ಇದೆ ಹೋಗ್ತೇನೆ ನಾನು, ಮಾಡ್ತೇವೆ. ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ತೇವೆ. DC ಮನ್ನ ಲ್ಯಾಂಡ್ ಬಗ್ಗೆ ಎಲ್ಲಿದ್ದಾರೆ? ಶೇಖರ್ ಕೇಳಿದ್ದಾರೆ. ಐ ಹ್ಯಾವ್ ಟೇಕನ್ ದ ಇಶ್ಯೂ ಇನ್ ದಿ ಹೌಸ್. ವಿಧಾನ ಪರಿಷತ್ನಲ್ಲಿ ಇದನ್ನ ನಾನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ನಾನೀಗ ವೆಯ್ಟ್ ಮಾಡ್ತಾ ಇದ್ದೇನೆ. CM ಬಂದು ಹೋದ ಮೇಲೆ CMನಲ್ಲಿ ಕೈಯಲ್ಲಿಯೇ ಇಲ್ಲಿ ಕೂಡ ಅವರಿಗೆ DC ಮನ್ನ ಲ್ಯಾಂಡಿನ ಹಕ್ಕುಪತ್ರಗಳನ್ನು ಕೊಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇತ್ತು. ಆದರೆ DC ಅವರು ಉಸ್ತುವಾರಿ ಮಂತ್ರಿಗಳು ಹೇಳಿದರು, ಇದಾದ ಕೂಡಲೇ 16 CM ಹೋದ ಮೇಲೆ ಇಮಿಡಿಯೇಟ್ ಆಗಿ ಸಭೆಯನ್ನು ಕರೆದು, ಈಗಾಗಲೇ ಎಷ್ಟು ಜಾಗ ಇದೆ ಉಡುಪಿಯಲ್ಲಿ ಪ್ರೋಸೆಸ್ ಸ್ಟಾರ್ಟ್ ಮಾಡಿದಾಗ ಇಲ್ಲಿಯೂ ಮಾಡಿ ಅರ್ಜಿಗಳನ್ನು ಕರೆಸಿ ಆ ಜಾಗವನ್ನು ಅವರಿಗೆ ಹಂಚಿತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ನಿರ್ದೇಶನ ಕೊಟ್ಟಿದೆ. ಈಗಾಗಲೇ ಕೃಷ್ಣ ಬೈರೇಗೌಡರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಮತ್ತು ಸರ್ಕಾರ ಭರವಸೆ ಕೊಟ್ಟಿದೆ ಸದನದಲ್ಲಿ. ಇದು ಭರವಸೆ ಸಮಿತಿಗೆ ಹೋಗ್ತದೆ. ಹಾಗಾಗಿ ಇಂದು ಸರ್ಕಾರ ತಪ್ಪಿಸುವಂತಿಲ್ಲ, ಒಂದೊಂದು ಕಾರಣ ಹೇಳುವಾಗಿಲ್ಲ. ಲ್ಯಾಂಡ್ ಐಡೆಂಟಿಫೈ ಮಾಡಬೇಕು, ಎಲ್ಲಿ ಜಾಗ ಖಾಲಿ ಇದೆ ಅದು ಇಮಿಡಿಯೇಟ್ ಆಗಿ ಅವರಿಗೆ ಕೃಷಿ ಮಾಡಲಿಕ್ಕೆ ಆ ಸಮುದಾಯಕ್ಕೆ ಕೊಡಬೇಕು ಅಂತ ಒಂದು ತೀರ್ಮಾನ ಆಗಿದೆ. ಅದರ ಬಗ್ಗೆ ನಾನು ಭಾಳ ಉತ್ಸುಕತೆ ಇದ್ದೇನೆ, ಮುತುವರ್ಜಿ ವಹಿಸಿದ್ದೇನೆ. ಅದನ್ನು ಖಂಡಿತ ಮಾಡಿಕೊಡುವ ಭರವಸೆ ನಂದು ಇದೆ.
ಜನಸಾಮಾನ್ಯರು ಬಹಳ ತ್ರಾಸ ಪಡ್ತಾರೆ. ಹೌದಂತ ಈ ಭ್ರಷ್ಟಾಚಾರ ಕಚೇರಿಗಳಲ್ಲಿ ನೀವು ಒಂದು ದಿವಸವನ್ನು ಓದಬಹುದು. ಬಹಳ ಸಣ್ಣ ಉಂಟು ಮಾತಾಡ್ತಾರೆ. ಮತ್ತೆ ನೀವು ಭ್ರಷ್ಟಾಚಾರ ಮಧ್ಯವರ್ತಿಗಳ ಹಾವಳಿ ನಿಮ್ಮ ಸೂಚನೆ ನಾನು ಗಮನಿಸಿದ್ದೇನೆ. ಈಗ ಜಿಲ್ಲಾಧಿಕಾರಿ ಜೊತೆ ಮಾತಾಡ್ತೇನೆ. ನನಗೆ ಇದು ಯಾರು ಹೇಳಲಿಲ್ಲ, ಹಾಗೆ ನನ್ನ ಗಮನಕ್ಕೆ ಬಂದಿದೆ. ಮೇ ಬಿ ದೇರ್ ಹೇಳಲಿಕ್ಕೆ ಕೆಲವರು ಹಿಂದೆ ಮುಂದೆ ನೋಡ್ಬೋದು. ತಾವು ಸಮಾಜ ಹಿತದೃಷ್ಟಿಯಿಂದ ಹೇಳಿದ್ದೀರಿ. ನಾನು ಅದನ್ನು ಮುಖ್ಯಮಂತ್ರಿಗಳ ಸಂಬಂಧ ಡಿ ಸಿ ಅವರ ಗಮನಕ್ಕೆ ತರ್ತೇನೆ. ಅದು ಲಾಸ್ಟ್ ಡಿ ಸಿ ಟು ಸರ್ಪ್ರೈಸ್ ವಿಸಿಟ್ ಸರಿ ಮಾಡುವಂಥ ಎಲ್ಲ ದೃಷ್ಟಿಯಲ್ಲಿ ಮಾಡ್ತೇನೆ. ಮತ್ತು ಅದಕ್ಕೆ ನಮ್ಮ ಯಾರ ಬೆಂಬಲವೂ ಇಲ್ಲ. ಸರಿಯಾಗಿ ಮಾಡಬೇಕಂತಲೇ ನಾವಿಲ್ಲಿ ಕೂತವ್ರದ್ದೆಲ್ಲ ಹೋರಾಟ ಇದೆ. ಸರಿ ಮಾಡಿ. ಹೌದು. ಬೆಟ್ಟಂಗಡದಲ್ಲಿ ನಗರದಲ್ಲಿ ಇಷ್ಟು ದೊಡ್ಡ ಈ ವಿಧಾನಸೌಧ ಇದ್ರೂ ಕೂಡ ಕಂದಾಯ ಇಲಾಖೆಯ 2 ಹೋಬಳಿಗಳ ಆರೈಗಳ ಕಚೇರಿ ಖಾಸಗಿ ಕಟ್ಟಡದಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಇದೆಯಾಕೆ ಎಂಥದ್ದು ಆಚೆ ಇದೆ, ಅವರು ಅಲ್ಲಿಗೆ ಬರಬೇಕಲ್ಲ, ಬಾಡಿಗೆ ಅದನ್ನು ಶಿಫ್ಟ್ ಮಾಡಲಿಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಮಾಡಿಸ್ತೇನೆ. ಇಲ್ಲ 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 ಸಿಗನ್ ಆಯ್ತು ಆಯ್ತು. ನನ್ನ ಗಮನದಲ್ಲಿ ಇದ್ದಿದ್ರೆ ಇದೆ. ಈಗ ನೀವು ಹೇಳಿದ್ದೀರಿ, ನಾಳೆ ನಾನು ಮತ್ತೆ ಜಿಲ್ಲಾಧಿಕಾರಿ ಜೊತೆ ನಮ್ಮದು ಈ ರಿವ್ಯೂ ಸಮಿತಿ ಸಭೆ ಇದೆ, ನಾನು ಅದನ್ನು ಕೂಡಲೇ ಶಿಫ್ಟ್ ಮಾಡಲಿಕ್ಕೆ ಹೇಳ್ತೀನಿ. ಯಾಕೆ ಸರ್ಕಾರದಲ್ಲಿ ಜಾಗ ಇರುವಾಗ ಪ್ರೈವೇಟಲ್ಲಿ ಇರುವಂಥ ಪ್ರಶ್ನೆನೇ ಇಲ್ಲ. ನಾನೀಗ ಹೇಳಿದೆ, ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂಡ ನನ್ನ ಮೊದಲ ಪ್ರಶ್ನೆ ಇದ್ದದು, ಮುಖ್ಯಮಂತ್ರಿಗಳು ಬಂದು ಹೋದರೂ ಯಾರು ಕಚೇರಿಗಳು ಅಲ್ಲಿ ಶಿಫ್ಟ್ ಆಗಲಿಲ್ಲ ಅಂತ ನಾಳೆ ಪತ್ರಿಕೆಯಲ್ಲಿ ಬರಬಾರ್ದು, ಫಸ್ಟ್ ಶಿಫ್ಟ್ ಮಾಡಿಸಿ ಮತ್ತೆ ಮುಖ್ಯಮಂತ್ರಿ ಕರೆಸಿ ಅಂತ ಹೇಳಿದ್ದೆ. ಅದೇ ರೀತಿ ಇಲ್ಲಿ ಕೂಡ ಅದನ್ನು ನಾನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಧನ್ಯವಾದಗಳು ನಿಮ್ಮ ಪ್ರಶ್ನೆಗೆ. ದೊಡ್ಡ ತಾಲೂಕು ನಮ್ಗೆ ಇನ್ನೊಂದು ಹೋಬಳಿ ಕೇಂದ್ರದ ಬಗ್ಗೆ 20 ವರ್ಷದಿಂದ ಭರವಸೆ ಕೇಳ್ತಾ ಇದ್ದೇವೆ. ಈಗಾಗಲೇ ಸ್ವಾವಲಂಬಿದವರು ನಾನು ಈ ವಿಚಾರವನ್ನ ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ತಂದಿದ್ದೇವೆ. ಮತ್ತೆ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಬಹಳ ಮುತುವರ್ಜಿಯನ್ನು ವಹಿಸಿ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದ್ರಲ್ಲಿ ಅವರು ಶ್ರಮಿಸ್ತಾ ಇದ್ದಾರೆ. ಈ ಮುಖ್ಯಮಂತ್ರಿಯವರ ಕಾರ್ಯಕ್ರಮ ಆದ ನಂತರ ಮತ್ತೆ ನಾವು ಅದನ್ನ ಖಂಡಿತವಾಗ್ಲಿ ಫಾಲೋ ಅಪ್ ಮಾಡ್ತೀವಿ. ಊಟ ಅರೇಂಜ್ ಮಾಡಿ, ಎಲ್ಲರಿಗೂ ಭೋಜನದ ವ್ಯವಸ್ಥೆ ಮಾಡಲಾಗಿದೆ. ದಯಮಾಡಿ ಊಟ ಮಾಡೋದು ಬೇಕಂತ ಕೇಳ್ಕೊಳ್ತೇವೆ. ಧನ್ಯವಾದ.